ಭಾರತದಲ್ಲಿ ಗೂಂಡಾ ರಾಜ್ಯ ಎನಿಸಿಕೊಂಡಿದ್ದ ಉತ್ತರ ಪ್ರದೇಶವನ್ನ ರಾಮರಾಜ್ಯವನ್ನಾಗಿ ಮಾಡಿದ್ದು ಅಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಉತ್ತರ ಪ್ರದೇಶ ಚಿತ್ರಣವೇ ಬದಲಾಗಿ ಹೋಯಿತು. ಸಾಕಷ್ಟು ಗೂಂಡಾಗಳನ್ನ ಹೇಳ ಹೆಸರಿಲ್ಲದಂತೆ ಮಟ್ಟ ಹಾಕಿದ್ರು. ಅವರು ತೆಗೆದುಕೊಂಡ ಕಠಿಣ ನಿರ್ಧಾರಗಳು ಅಲ್ಲಿಯ ಪರಿಸ್ಥಿತಿಯನ್ನ ಸುಧಾರಿಸಲು ಸಹಕಾರಿ ಆಯಿತು. ಬಾಯಿಯಲ್ಲಿ ಆಡಿದ ಮಾತನ್ನ ಕಾರ್ಯರೂಪಕ್ಕೆ ತಂದು ಅದನ್ನ ಸಾಧಿಸುವುದು ಯೋಗಿಜಿ ಅವರ ಪ್ರವೃತ್ತಿ. ರಾಮ ಮಂದಿರ ಉದ್ಘಾಟನೆಯಾದ ಬೆನ್ನಲ್ಲೇ ಉತ್ತರ ಪ್ರದೇಶದ ವಿಧಾನಸಭೆಯ ಭಾಷಣದಲ್ಲಿ ಯೋಗಿ ಆದಿತ್ಯನಾಥ್ ಮಥುರಾ ಕಾಶಿ ವಿಚಾರವನ್ನ ಪ್ರಸ್ತಾಪಿಸಿ ಗುಡುಗಿದ್ರು. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಅಲಹಾಬಾದ್ ಹೈಕೋರ್ಟ್ ವಾರಣಾಸಿಯ ಜ್ಞಾನ ಮಸೀದಿಯ ಕೆಳಭಾಗದಲ್ಲಿ ಹಿಂದೂ ದೇವಾಲಯದ ಅವಶೇಷಗಳನ್ನ ದೃಢೀಪಡಿಸಿತ್ತು. ಅಲ್ಲಿಯ ಅರ್ಚಕರು ಪೂಜೆ ಮಾಡಲು ಅನುಮತಿ ಮಾಡಿಕೊಡುವಂತೆ ಕೋರಿ ಸಲ್ಲಿಸಿದ್ದ ಮನವಿಯನ್ನ ಸಮ್ಮತಿಸಿ ಪೂಜೆಗೆ ಅನುವು ಮಾಡಿಕೊಡುವಂತೆ ವ್ಯವಸ್ಥೆ ಮಾಡಲು ಉತ್ತರ ಪ್ರದೇಶ ಸರ್ಕಾರಕ್ಕೆ ಆದೇಶ ನೀಡಿತ್ತು. ಹೈಕೋರ್ಟ್ ನೀಡಿದ ತೀರ್ಪಿನಂತೆ ಅಲ್ಲಿಯ ಸರ್ಕಾರ ಅಲ್ಲಿ ಪೂಜೆ ಮಾಡಲು ಅಲ್ಲಿ ವ್ಯವಸ್ಥೆ ಮಾಡಿತ್ತು. ಜ್ಞಾನವಾಪಿ ಮಸೀದಿಯ ಕೆಳಭಾಗದಲ್ಲಿ ಜ್ಞಾನವಾಪಿ ದೇವಾಲಯ ಇತ್ತು. ಅದರ ಅವಶೇಷದ ಮೇಲೆ ಮಸೀದಿಯನ್ನ ನಿರ್ಮಿಸಲಾಗಿದೆ. ಹಾಗೆ ಅಲ್ಲಿ ಒಂದು ನಂದಿ ವಿಗ್ರಹ ಹಾಗೂ ಶಿವಲಿಂಗವನ್ನ ಹೋಲುವ ಆಕೃತಿಗಳು ದೊರೆತಿದ್ದು ಇವು ಅಲ್ಲಿ ದೇವಾಲಯ ಇತ್ತು ಎನ್ನುವುದಕ್ಕೆ ಮತ್ತಷ್ಟು ಪುರಾವೆಗಳಾಗಿವೆ. ಸ್ನೇಹಿತರೆ, ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಜ್ಞಾನವಾಪಿ ವಿಚಾರ ಎಲ್ಲಾ ಕಡೆ ಚರ್ಚೆಗೆ ಒಳಗಾಗುತ್ತಿದೆ. ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಯೋಗಿಜಿ ಅವರು ಆಡಿದ ಮಾತುಗಳು ಮುಂದೆ ಏನ್ ಆಗಲಿದೆ ಎನ್ನುವುದರ ಸೂಚನೆಯನ್ನ ನೀಡುವಂತೆ ಇದ್ವು. ಅವರು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವಿಚಾರವನ್ನ ಮಾತನಾಡುತ್ತಾ, ಅದು 500 ವರ್ಷಗಳಿಂದ ಇದ್ದ ಗೊಂದಲ. ನಾವು ಹೇಳಿದಂತೆ ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ಸಮಸ್ತ ಭಾರತೀಯರ ಕಣ್ಣುಗಳು ಎದುರು ನೋಡುತ್ತಿದ್ದ ಕ್ಷಣಕ್ಕೆ ನಾವು ಸಾಕ್ಷಿ ಆದ್ವಿ ಎಂದು ಯೋಗಿ ಆದಿತ್ಯನಾಥ್ ಮಾತು ಪ್ರಾರಂಭಿಸಿದ್ರು. ಮುಂದುವರೆದು ಅವರು ಕಾಶಿ ಮತ್ತು ಮಥುರಾಗಳ ವಿಚಾರವನ್ನ ಕೈಗೆತ್ತಿಕೊಂಡು ಅವರು ಆ ವಿಚಾರವನ್ನ ಮಹಾಭಾರತಕ್ಕೆ ಹೋಲಿಸಿದ್ರು. ಕೃಷ್ಣ ಪಾಂಡವರಿಗಾಗಿ ಕೇಳಿದ್ದು ಕೇವಲ 5 ಹಳ್ಳಿಗಳನ್ನ. ಹಾಗೆ ನೋಡಿದ್ರೆ ಕೌರವರಿಗೆ ಎಷ್ಟು ಹಕ್ಕು ಇತ್ತೋ ಪಾಂಡವರಿಗೂ ಕೂಡ ಅಷ್ಟೇ ಹಕ್ಕು ಇತ್ತು. ಪಾಂಡವರಿಗೆ ಅರ್ಧ ರಾಜ್ಯ ಸಿಗಬೇಕಾಗಿತ್ತು. ಆದ್ರೆ ಕೃಷ್ಣ ಪಾಂಡವರಿಗೆ ಕೇವಲ 5 ಗ್ರಾಮಗಳನ್ನ ಬಿಟ್ಟುಕೊಡುವಂತೆ ದುರ್ಯೋಧನಲ್ಲಿ ಕೇಳಿದ್ದ. ಆದ್ರೆ ದುರ್ಯೋಧನ ಕೊಡೋದಕ್ಕೆ ನಿರಾಕರಿಸಿದ. ಹಾಗಾಗಿ ಅಲ್ಲಿ ಯುದ್ಧ ಆಯಿತು. ಕೌರವರು ಎಲ್ಲವನ್ನ ಕಳೆದುಕೊಂಡ್ರು. ಇಡೀ ರಾಜ್ಯ ಪಾಂಡವರ ಪಾಲಾಗಿತ್ತು. ಈಗ ಇಲ್ಲಿ ಕೇಳ್ತಾ ಇರೋದು ಕೇವಲ 3 ಸ್ಥಳಗಳನ್ನ ಎನ್ನುವಂತ ಮಾತುಗಳನ್ನ ಯೋಗಿಜಿ ಆಡಿದ್ರು. ಇಲ್ಲಿ ಅವರು ಹೇಳಿದ 3 ಸ್ಥಳಗಳು ಅಂದ್ರೆ ಅಯೋಧ್ಯೆ, ಕಾಶಿ ಮತ್ತು ಮಥುರಾ. ಇಲ್ಲಿ ಯೋಗಿ ಅವರ ಮಾತುಗಳು ಸ್ಪಷ್ಟವಾಗಿ ಕಾಶಿ, ಅಯೋಧ್ಯೆ ಮತ್ತು ಮಥುರಾ ಬಗ್ಗೆ ಸೂಚಿಸುತ್ತಿವೆ. ಅವರ ಮಾತಿಗೆ ಆಡಳಿತಾರೂಢ ಪಕ್ಷ ಬಿಜೆಪಿಯ ಸದಸ್ಯರು ಮೇಜು ಬಾರಿಸುವ ಮೂಲಕ ಸಮರ್ಥಿಸಿಕೊಂಡರು. ಆದರೆ ಅಲ್ಲಿಯ ವಿಪಕ್ಷ ನಾಯಕರಾದ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು ಯೋಗಿ ಅವರ ಮಾತುಗಳನ್ನ ವಿರೋಧಿಸಿದ್ರು. ಮುಂದುವರೆದು ಯೋಗಿ ಆದಿತ್ಯನಾಥ್, ನಾವು ನಮ್ಮ ಮೇಲೆ ದಾಳಿ ಮಾಡಿ ಆಕ್ರಮಣ ಮಾಡಿ ನಮ್ಮ ಸಂಪತ್ತನ್ನ ದೋಚಿದ ಆಕ್ರಮಣಕಾರರನ್ನ ಹೊಗಳಿ ಬರೆದ ಇತಿಹಾಸವನ್ನ ಓದ್ತಿದ್ದೀವಿ. ಇದೆಲ್ಲ ಮತ ಬ್ಯಾಂಕ್ ಆಗಿ ನಡೀತಿದೆ. ಇನ್ನು ಮುಂದೆ ಇದು ನಡೆಯೋದಿಲ್ಲ. ಕಾಶಿ ಜ್ಞಾನವಾಪಿ ವಿಚಾರದಲ್ಲಿ ಏನಾಯ್ತು ಅನ್ನೋದನ್ನ ನೀವು ನೋಡಿದ್ರಿ. ಅಲ್ಲಿ ಭಗವಂತನಿಗಾಗಿ ನಂದಿ ಕಾಯ್ತಾ ಇದ್ದ. ಹಾಗಾಗಿ ರಾತ್ರೋರಾತ್ರಿ ಬ್ಯಾರಿಕೇಡ್ ತೆಗೆಯಲಾಗಿದೆ ಎಂದು ಯೋಗಿ ಗುಡುಕಿದ್ರು. ಮುಂದುವರೆದು ಇನ್ನು ಮುಂದೆ ಹಲವಾರು ಬದಲಾವಣೆಗಳು ಆಗುತ್ತವೆ ಎಂದು ಯೋಗಿ ಆದಿತ್ಯನಾಥ್ ಹೇಳಿದ್ರು. ಯೋಗಿಯವರ ಮಾತುಗಳನ್ನ ಕೇಳಿದ್ರೆ ಕಾಶಿ ಹಾಗೂ ಮಥುರಾ ವಿಚಾರಗಳಲ್ಲಿಯೂ ಬಹುದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ಸೂಚನೆ ಇದೆ. ಯೋಗಿ ಸರ್ಕಾರ ಬಹಳ ವೇಗವಾಗಿ ರಿಯಾಕ್ಟ್ ಮಾಡ್ತಾ ಇದೆ. ಜ್ಞಾನವಾಪಿಯ ಕೆಳಭಾಗದಲ್ಲಿರುವ ವಿಗ್ರಹಕ್ಕೆ 7 ದಿನಗಳ ಒಳಗಾಗಿ ಪೂಜೆ ಸಲ್ಲಿಸಿ ಎಂದು ವಾರಣಾಸಿ ಹೈಕೋರ್ಟ್ ಆದೇಶ ಮಾಡಿತ್ತು. ಆದ್ರೆ ಯೋಗಿ ಸರ್ಕಾರ ಅಂದೇ ರಾತ್ರಿ ಬ್ಯಾರಿಕೇಡ್ ತೆರವುಗೊಳಿಸಿ ಪೂಜೆಗೆ ವ್ಯವಸ್ಥೆಯನ್ನ ಮಾಡಿಸಿತ್ತು. ಈಗ ಅಲ್ಲಿ ದಿನಕ್ಕೆ 5 ಬಾರಿ ವಿಗ್ರಹಕ್ಕೆ ಪೂಜೆಯನ್ನ ಸಲ್ಲಿಸಲಾಗುತ್ತಿದೆ. ಹಾಗಾಗಿ ಯೋಗಿಯವರ ಸರ್ಕಾರ ಬಹಳ ತ್ವರಿತಗತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದೆ. ಇದರಿಂದ ರಾಮ ಮಂದಿರ ರೀತಿಯಲ್ಲಿಯೇ ಮಥುರಾ ಮತ್ತು ಕಾಶಿಯಲ್ಲಿಯೂ ಯೋಗಿಯವರ ಸರ್ಕಾರ ಕಾರ್ಯನಿರ್ವಹಿಸುತ್ತೆ ಎಂದು ಅಲ್ಲಿಯ ಭಕ್ತರ ಭರವಸೆಯಾಗಿದೆ. ಆದ್ರೆ ಅಲ್ಲಿಯ ವಿರೋಧ ಪಕ್ಷ ನಾಯಕರಾದ ಅಖಿಲೇಶ್ ಯಾದವ್ ಅವರು ಇದರ ವಿರುದ್ಧ ಮಾತನಾಡ್ತಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿ ಮಾತನಾಡಬಾರದು ಎಂದು ಅವರು ಹೇಳಿಕೆ ನೀಡಿದ್ದಾರೆ. ಆದ್ರೆ ವಿಧಾನಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಆಡಿರುವ ಮಾತುಗಳು ಈಗ ತುಂಬಾ ಚರ್ಚೆಗೆ ಒಳಗಾಗುತ್ತಿವೆ. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋದಿಂದ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.